ಈ ಕಾರ್ಯಕ್ರಮದ ಪ್ರಾಯೋಜಕರು ಎ ಶಂಕರ್ ಶೆಟ್ಟಿ ಅಂಡ್ ಸನ್ಸ್, ಕೆಆರ್ ಸರ್ಕಲ್, ಮೈಸೂರು. ಮೈಸೂರಿನ ಸೆಂಟ್ ಫಿಲೋಮಿನಾ ಚರ್ಚ್ನಲ್ಲಿ ಪ್ರತಿ 25 ವರ್ಷಗಳಿಗೊಮ್ಮೆ ನಡೆಯುವ ಜುಬಿಲಿ ಕಾರ್ಯಕ್ರಮವು ಭಾನುವಾರ ಕ್ರೈಸ್ತ ಧರ್ಮ ಪ್ರಾಂತ್ಯಾಧಿಕಾರಿ ಬರ್ನಾರ್ಡ್ ಮೊರಾಸ್ ಅವರ ನೇತೃತ್ವದಲ್ಲಿ ನೆರವೇರಿತು. ಜುಬಿಲಿ 2025 ಕಾರ್ಯಕ್ರಮಕ್ಕೆ ಮೈಸೂರು, ಚಾಮರಾಜನಗರ, ಕೊಡಗು ಮತ್ತು ಮಂಡ್ಯ 4 ಜಿಲ್ಲೆಗಳ ಸುಮಾರು 5,000ಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ದರು. ಭಾನುವಾರ ಸಂಜೆ ಸುಮಾರು 8 ಅಡಿ ಎತ್ತರದ ಶಿಲುಬೆಯನ್ನು ಬನ್ನಿಮಂಟಪ ಬಳಿಯಿಂದ ಸೆಂಟ್ ಫಿಲೋಮಿನಾ ಚರ್ಚ್ವರೆಗೆ ಮೆರವಣಿಗೆ ಮೂಲಕ ತರಲಾಯಿತು. ನಂತರ ಸೆಂಟ್ ಫಿಲೋಮಿನಾ ಮಹಾದೇವಾಲಯದಲ್ಲಿ ವಿಶೇಷ ಧರ್ಮಸಭೆ ನಡೆಯಿತು. ಜುಬಿಲಿ ಸಮಯದಲ್ಲಿ ವಿಶೇಷ ಪ್ರಾರ್ಥನೆ, ಬಲಿಪೂಜೆ ಸೇರಿದಂತೆ ಹಲವು ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ನೆರವೇರಿದವು. ಮಹಾದೇವಾಲಯದಿಂದ ಶಿಲುಬೆಯನ್ನು 4 ಜಿಲ್ಲೆಗಳಿಗೂ ಕೂಡ ರಥಯಾತ್ರೆ ಮಾಡುವ ಮೂಲಕ ವರ್ಷಪೂರ್ತಿ ಜುಬಿಲಿ ಆಚರಣೆ ಮಾಡಲಾಗುತ್ತದೆ. ಈ ವೇಳೆ ಸೆಂಟ್ ಫಿಲೋಮಿನಾ ಚರ್ಚ್ನ ಪ್ರಧಾನ ಗುರು ಸ್ಟ್ಯಾನ್ಲಿ ಅಲ್ಮೆಡಾ ಹಾಗೂ ಮೈಸೂರು ಧರ್ಮಕ್ಷೇತ್ರದ ಪಾಕಿಯಾ ರಾಜ್, ಕೋಶಾಧಿಕಾರಿ ಸೆಬಾಸ್ಟಿನ್ ಮತ್ತು ಫಾ ಜೋಸೆಫ್ ಮರಿ ಹಾಗೂ ಫಾ ಪೀಟರ್ ಸೇರಿದಂತೆ ಕ್ರೈಸ್ತ ಧರ್ಮಗಳ ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. 2025 ಧರ್ಮಸಭೆ ಜುಬಿಲಿ ವರ್ಷವೆಂದು ಸಾರಿದೆ. ಈ ಜುಬಿಲಿ ವರ್ಷವನ್ನು ನಾವು ಇವತ್ತು ಡಿಸೆಂಬರ್ 29ರಂದು ನಾವು ಉದ್ಘಾಟಿಸುತ್ತೇವೆ. ಈ ನಮ್ಮ ಧರ್ಮಕ್ಷೇತ್ರದಲ್ಲಿ ಹಾಗೂ ಇಡೀ ಪ್ರಪಂಚದಲ್ಲಿ ಈ ದಿವಸ ದೇವಾಲಯದಲ್ಲಿ ಈ ಉದ್ಘಾಟನೆ ನಡೆಯುತ್ತದೆ. ಪ್ರಿಯರೇ, ನಾವು ದೀನಮಾತೆಯ ದೇವಾಲಯದಿಂದ ಆ ಜುಬಿಲಿ ಶಿಲುಬೆಯನ್ನು ನಾವು ಮೆರವಣಿಗೆಯಲ್ಲಿ ಈ ದೇವಾಲಯಕ್ಕೆ ತಂದೆವು. ಧರ್ಮಸಭೆ ಪೋಪ್ ಸ್ವಾಮಿಯವರು ಈ ಶಿಲುಬೆ ಕ್ರಾಸ್ ಅನ್ನು ಪ್ರತ್ಯೇಕವಾಗಿ ಜುಬಿಲಿಯ ಸಂಕೇತ, ಒಂದು ಗುರುತಾಗಿ ತೆಗೆದುಕೊಂಡಿದೆ. ಕಾರಣ, ಪ್ರಭು ಯೇಸು ಶಿಲುಬೆಯಲ್ಲಿ ಮರಣ ಹೊಂದಿದ್ದರು ಹಾಗೂ 3ನೇ ದಿವಸ ಅವರು ಪುನರುತ್ಥಾನವಾಗಿ ನಮಗೆ ಸ್ವರ್ಗ ಲೋಕವನ್ನು ತೆರೆದಿದ್ದಾರೆ. ಪ್ರಭು ಯೇಸು ಹಾಗೂ ಶಿಲುಬೆ ಈ ದ್ವಾರವಾಗಿದೆ ಸ್ವರ್ಗ ಲೋಕಕ್ಕೆ. ಅದಕ್ಕಾಗಿ ಈ ಶಿಲುಬೆಯನ್ನು ನಾವು ಮೆರವಣಿಗೆ ತಂದು ಇವತ್ತು ಈ ದೇವಾಲಯದ ದ್ವಾರದಿಂದ ಒಳಗೆ ಕೊಂಡೋಗಿ ನಮ್ಮ ಈ ದೇವಾಲಯದಲ್ಲಿ ಇಡುತ್ತೇವೆ. ಈ ನಮ್ಮ ಸಂರಕ್ಷಣೆಯ ಸಂದೇಶವಾಗಿ ಈ ಇಡೀ ವರ್ಷ ಪ್ರಭು ಯೇಸುವಿನ ಸಂರಕ್ಷಣೆಯನ್ನು ಎಲ್ಲರೂ ಪಡೆಯಲಿ ಎಂದು ನಮ್ಮ ಪ್ರಾರ್ಥನೆಯಾಗಿದೆ. ಮೈ ಡಿಯರ್ ಫ್ರೆಂಡ್ಸ್, ವಿ ಆರ್ ಟುಡೇ inaugurating the Jubilee year 2025. The cross is a sign of the Jubilee because Jesus died on the cross and on the 3rd day he rose again from his death and opened heaven for us. He resurrected, and cross is the door through which we will walk to heaven. And that is why I wish all of you, all the people, Catholics and non-Catholics, to have the salvation that Jesus won for us. May you experience